ಶೌಚಾಲಯದ ಕಿಟಕಿ ಮುರಿದು ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಹಲಸೂರು ಗೇಟ್ ಕಾಕಿಯಿಂದ 3 ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ರೌಡಿ ಶೀಟರ್ ನಾಗರಾಜು ಸೇರಿದಂತೆ 2 ಆರೋಪಿಗಳನ್ನ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅರ್ಜುನ್ ಅಲಿಯಾಸ್ ರೋಲೆಕ್ಸ್, ರಾಕ್, ನಾಗರಾಜು ಅಲಿಯಾಸ್ ಆರ್ಎಕ್ಸ್ ನಾಗ ಈಗ ಸೆರೆಯಾಗಿದ್ದಾರೆ. ಕಳೆದ ಮೇ 6ರಂದು ನಗರ್ತಪೇಟೆಯಲ್ಲಿ ನಡೆದಿದ್ದಂತ ಕಳ್ಳತನ ಇದು. ಅರುಣ್ ಜುವೆಲರ್ಸ್ನ 5ನೇ ಫ್ಲೋರ್ನಲ್ಲಿ ಕಳ್ಳತನವನ್ನ ಮಾಡಿದ್ರು. ಶೌಚಾಲಯದ ಕಿಟಕಿಯನ್ನ ಮುರಿದು ಚಿನ್ನಾಭರಣವನ್ನ ಎಗರಿಸಿದ್ರು. ಇನ್ನು ಆರೋಪಿಗಳ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಶೌಚಾಲಯ ಶುಚಿ ಜೊತೆಗೆ ಚಿನ್ನ ಹುಡುಕುವಂತ ಕೆಲಸವನ್ನ ಮಾಡಿದ್ದಾರೆ. ನಗರ್ತಪೇಟೆಯ ಚಿನ್ನದಂಗಡಿಗಳ ಕೊಳಚೆ ಶೇಖರಣೆಯನ್ನ ಮಾಡಲಾಗ್ತಾ ಇತ್ತು. ಶೇಖರಣೆಯ ಬಳಿಕ ಚಿನ್ನವನ್ನ ಶೋಧಿಸಿ ಮಾರಾಟವನ್ನ ಮಾಡ್ತಾ ಇದ್ರು. ಒಮ್ಮೆಯೇ ಹಣ ಸಂಪಾದನೆಗೆ ಚಿನ್ನದಂಗಡಿಯನ್ನೇ ಕಳ್ಳತನ ಮಾಡಿದ್ದಾರೆ. ಚಿನ್ನದ ಗಟ್ಟಿ ಕಳ್ಳತನ ಮಾಡಿದಂತ 3 ಆರೋಪಿಗಳು ಇವರು. ಬಂಧಿತ ಆರೋಪಿಗಳ ಪೈಕಿ ಆರ್ಎಕ್ಸ್ ನಾಗ ಒಬ್ಬ ರೌಡಿ ಶೀಟರ್ ಅನ್ನೋದು ಕೂಡ ತಿಳಿದು ಬಂದಿದೆ. ಇನ್ನು ಶ್ರೀರಾಂಪುರ ಪೊಲೀಸ್ ಠಾಣೆ ರೌಡಿ ಶೀಟರ್ ಆಗಿದ್ದಾನೆ ಈ ಆರೋಪಿ. ಉಳಿದ 2 ಆರೋಪಿಗಳು ಕೂಡ ಶ್ರೀರಾಂಪುರದ ನಿವಾಸಿಗಳೇ ಇವರು. ಸದ್ಯ ಬಂಧಿತ ಆರೋಪಿಗಳಿಂದ 12 ಲಕ್ಷ ಮೌಲ್ಯದ 84 ಗ್ರಾಂ ಚಿನ್ನದ ಗಟ್ಟಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶೌಚಾಲಯದ ಕಿಟಕಿಯನ್ನ ಮುರಿದು ಚಿನ್ನಾಭರಣ ಕಳ್ಳತನವನ್ನ ಮಾಡಿದ್ರು. ಒಟ್ಟಾರೆಯಾಗಿ ಈಗ ಆರೋಪಿಗಳನ್ನ ಕೂಡ ಸೆರೆ ಹಿಡಿಯಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ನೀವೇನು ಮೊದಲನೆಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅದೇ ವಿಜುವಲ್ಸ್ ಅದು. ಅಂದರೆ ಚಿನ್ನಾಭರಣವನ್ನು ಅವರು ಕಳ್ಳತನ ಮಾಡ್ತಾ ಇದ್ದಂಥ ರೀತಿ ಅದು. ರೌಡಿ ಶೀಟರ್ ನಾಗರಾಜು ಸೇರಿ ಒಟ್ಟಾರೆಯಾಗಿ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಯಾರು ಯಾವ ಸೋಗಿನಲ್ಲಿ ಬಂದು ಈ ರೀತಿಯಾಗಿ ಚಿನ್ನಾಭರಣವನ್ನು ಎಗರಿಸ್ಕೊಂಡು ಹೋಗ್ತಾರೆ, ಎಸ್ಕೇಪ್ ಮಾಡ್ತಾರೆ, ಅಲ್ಲಿಂದ ನಂತರದಲ್ಲಿ ಹೇಗೆ ಮಾಯ ಆಗ್ತಾರೆ, ಇದ್ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಎಚ್ಚೆತ್ತುಕೊಳ್ಬೇಕಾಗತ್ತೆ.